हुबली शहर धूल की समस्या से जूझ रहा है, जिससे लोगों को स्वास्थ्य से संबंधी परेशानियों का सामना करना पड़ रहा है। लेकिन समस्या के समाधान न होने के चलते अस्थमा मरीजों का आए दिन दिक्कत हो रही है। देखिए पूरी रिपोर्ट। व्यावसायिक शहर हुबली में हर तरफ धूल और लोग न सिर्फ इस धूल से तंग आ चुके हैं, बल्कि अस्थमा जैसी बीमारियों से भी जूझ रहे हैं। लेकिन आपको बता दें कि हृदय स्थल चन्नम्मा सर्कल के आसपास एक फ्लाईओवर बनाया जा रहा है। इससे पूरा हुबली धूल में डूब गया है। धूल की यह समस्या लगातार खबरों में रही है, लेकिन अब तक इसे धूल मुक्त नहीं बनाया जा सका है। चन्नम्मा सर्कल, ओल्ड कोर्ट सर्कल, कॉरपोरेशन रोड धूल से ढके हुए हैं। अब नगर निगम की महापौर ज्योति पाटिल ने इसे 10 दिनों में धूल मुक्त बनाने का वादा किया है। अब देखना यह होगा कि मेयर 10 दिनों में जनता से किए वादे को पूरा कर पाएगी और हुबली को धूल मुक्त बना पाएगी, क्योंकि अब ये दावे किए जा रहे हैं कि हुबली के लोगों को अब धूल की वजह से परेशानियों का सामना करना पड़ेगा। लेकिन इन दावों में कितनी सच्चाई है, ये तो 10 दिन के बाद ही पता चल पाएगा। ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆದಾಗ ಅದು ಸ್ವಲ್ಪ ಧೂಳಾಗೋದಾಗಲಿ ಅಥವಾ ತೊಂದರೆಗಳಾಗೋದಾಗಲಿ ಆಗೋದು ಸಾಮಾನ್ಯ. ಆದರೆ ಆ ರೀತಿ ನಾವು ಅದನ್ನು ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ನಾವು ಅದನ್ನು ನಿರ್ಲಕ್ಷಿಸೋಕ್ಕೂ ಆಗಂಗಿಲ್ಲ. ಹಾಗಾಗಿ ನಾವೀಗ ಏನು ನಮ್ಮ ಮಹಾನಗರ ಪಾಲಿಕೆಯಿಂದ ಸ್ಪ್ರೇಗಳನ್ನು ಮಾಡೋದಾಗಲಿ ಅಥವಾ ನೀರಿನ ಸ್ಪ್ರಿಂಕ್ಲರ್ಗಳನ್ನು ನಾವು ಗಾಡಿಗಳನ್ನು ಅಳವಡಿಸೋದಾಗಲಿ ಅದನ್ನು ಮಾಡ್ತಾಯಿದ್ದೇವೆ. ಆದರೆ ಎಲ್ಲರದು ಒಂದು ವಾಪಸ್ ನಮ್ಗೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ನೀರು ಹೊಡೆದ್ಮೇಲೆ ಒಂದು ತಾಸಿಗೆ ಅದು ಆರಿಬಿಡ್ತೈತಿ, ಮತ್ತು ಯಥಾಸ್ಥಿತಿ ಆಗ್ತೈತಿ, ಸಿಕ್ಕಾಪಟ್ಟೆ ಧೂಳು ಬರ್ತೈತಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವೀಗ ನಮ್ಮ ಏನು ನ್ಯಾಷನಲ್ ಹೈವೇದವರು ಈ ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಫ್ಲೈಓವರ್ ಕೆಲಸಗಳನ್ನು. ಅವರಿಗೆ ನಾವು ಕೇಳಿದ್ವಿ ಎಷ್ಟು ದಿನದಲ್ಲಿ ಕೆಲಸ ಅದು, ಯಾಕಂದರೆ ಇನ್ನೊಂದು ಏನು ಗರ್ಡಲ್ಸ್ಗಳನ್ನು ಹಾಕಬೇಕಾಗಿದೆ. ಹಾಗಾಗಿ ಗರ್ಡಲ್ಸ್ಗಳನ್ನು ಹಾಕಬೇಕಾದ್ರೆ ಹೆವಿ ವೆಹಿಕಲ್ಸ್ ಬರ್ತಿದ್ದಾವೆ. ಹಾಗಾಗಿ ನಮಗೆ ಇಲ್ಲೇ ನಾವು ಕೆಲಸಗಳನ್ನ ಮಾಡಲಿಕ್ಕೂ ಅನುಕೂಲ ಇಲ್ಲ. ಮೊನ್ನೆ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದ ಹಾಗೆ ನಾವೀಗ ಅದನ್ನು ಗರ್ಡಲ್ಸನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣವೇ ಹೈವೇದವರು ಅವರು ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಮಹಾನಗರ ಪಾಲಿಕೆಯಿಂದ ನಮ್ಮ ಚನ್ನಮ್ಮ ಸರ್ಕಲು, ಹೊಸೂರು ಸರ್ಕಲು, ಈ ಸೈಡ್ ಬಿಜಾಪುರ ರೋಡು ಅಲ್ಲಿ ಭಾಳ ಧೂಳು ಆಗ್ತಾಯಿದೆ ಮತ್ತು ತಗ್ಗುಗುಂಡಿಗಳು ಭಾಳ ಬಿದ್ದಿದ್ದಾವೆ ಅಂಥೇಳಿ ಅಲ್ಲಿ ಒಂದು ರೋಡ್ಗಳನ್ನು, ಅಸ್ಫಾಲ್ಟ್ ರೋಡ್ಗಳನ್ನು ಟೆಂಪ್ರವರಿ ಆಗಿ ಮಾಡುವಂಥ ಕೆಲಸವನ್ನು ನಾನು ಮೊನ್ನೆ ಆಯುಕ್ತರಿಗೆ ಸೂಚಿಸಿದ್ದೇನೆ. ಅದನ್ನು ಎಸ್ಟಿಮೇಷನ್ ಮಾಡಿ ಅದನ್ನು ನೀವು ಕೊಡಿ. ನಮ್ಮ ಸಾಮಾನ್ಯದಿಂದ ಅದನ್ನು ಒಂದು 2 ರೋಡ್ಗಳನ್ನು ಈ ಕಡೆದ್ದು ನಮ್ಮ ಚನ್ನಮ್ಮ ಹೊಸೂರು ಸರ್ಕಲ್ದಿಂದ ಹಿಡ್ಕೊಂಡು ಅಪ್ ಟು ಚನ್ನಮ್ಮ ಸರ್ಕಲ್ಲು ಅಥವಾ ನಮ್ಮದು ಮುಂದೆ ರೈಲ್ವೆ ಸ್ಟೇಷನ್ನು ಮತ್ತು ಈ ಸೈಡ್ ಬಿಜಾಪುರ ರೋಡು ಅಲ್ಲಿ ಒಂದು ಗರ್ಡಲ್ಸನ್ನು ಹಾಕಿದ ಮೇಲೆ ನಾವು ನಮ್ಮ ಮಹಾನಗರ ಪಾಲಿಕೆಯಿಂದ ಮಾಡ್ತೀವಿ. ಯಾಕಂದರೆ ಅವರು ನಮ್ಮ ನ್ಯಾಷನಲ್ ಹೈವೇದವರು ಮಾಡಿಕೊಡ್ಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ. ಮತ್ತು ಅವರು ಅದನ್ನು ನೀರು ಭಾಳ ಫ್ಲೋ ಆಗ್ತಾಯಿದೆ ಅಂತ ಹೇಳಿದರು. ಹಂಗಾಗಿ ಅವರು ಡ್ರೈನನ್ನು ಕಟ್ಟಿ ವಾಪಸ್ ಸಿ ರೋಡ್ ಮಾಡಬೇಕಂಥೇಳಿ ಅವರು ಷರತ್ತಲ್ಲಿದೆ. ಅದಕ್ಕೆ ಅಲ್ಲಿವರೆಗೂ ಕಾಯೋದು ಭಾಳ ಕಷ್ಟ. ಇನ್ನೂ ಸರಿಸುಮಾರು ಒಂದು 6 ರಿಂದ 8 ತಿಂಗಳಾದರೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಅವರು. ಇದು ಒಂದು 2 ತಿಂಗಳ ಹಿಂದೆನೇ ಕೊಟ್ಟಂಥ ನಮಗೆ ಮಾಹಿತಿ. ಆದರೆ ಮತ್ತೆ 2 ತಿಂಗಳ ಮುಂದೆ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ನಮ್ಮ ಮಹಾನಗರ ಪಾಲಿಕೆಯಿಂದ ಈ ಸಾರಿ ಅಲ್ಲಿ ರೋಡ್ಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಸೊ ಈಗ ರೀಸೆಂಟಾಗಿ ನಾನು ಮೊನ್ನೆ ನಮ್ಮ ಆಯುಕ್ತರಿಗೆ ತಿಳಿಸಿದ ಹಾಗೆ ರೋಡ್ಗಳನ್ನು ತೆಗೆದುಕೊಳ್ಳೋಣ ಅಂತೇಳಿ ವಿಚಾರ ಮಾಡಿದ್ದೀವಿ. 8 ದಿನ 1 ತಿಂಗಳ ಅಂತ ಹೇಳಿದ್ರು. ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ದವರು ಒಂದು ನೋಟಿಸ್ ಕೊಟ್ಟಿದ್ದಾರೆ ಮೇಡಮ್. ಸೊ ಅದಕ್ಕೂ ಉತ್ತರ ಇಲ್ಲ. ಏನಂತ ನೋಟಿಸ್ ಕೊಟ್ಟಿದ್ದಾರೆ? 2-3 ತಿಂಗಳಲ್ಲಿ ನೀವು ಕ್ಲೀನ್ ಸಿಟಿ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಅಂತ. NGT. ಹೌದು ಕರೆಕ್ಟ್. ನಾವು ಇಲ್ಲ ಆ್ಯಕ್ಚುಲಿ ನಾವೂ ಸಹ ಅಫಿಡೇವಿಟನ್ನು ಕೊಟ್ಟಿದ್ವಿ ನಮ್ಮ ಮಹಾನಗರ ಪಾಲಿಕೆಯಿಂದ. NGT ಅವ್ರು ಬಂದಾಗ ನಾವು 2 ತಿಂಗಳಲ್ಲಿ ಧೂಳು ಮುಕ್ತ ಮಾಡ್ತೀವಿ ಮತ್ತು ಸ್ವಲ್ಪ ಹಸಿರುಕರಣ ಮಾಡ್ತೀವಿ ಅಂತಂಥೇಳಿ ಅಫಿಡೇವಿಟನ್ನು ಕೊಟ್ಟಿದ್ವಿ. ಆದರೆ ಏನಾಯಿತು, ನಮ್ಮ ಈ ನ್ಯಾಷನಲ್ ಹೈವೇದ ಏನಾಗ್ತೈತಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ದಾಗ ಅವ್ರದ್ದೇ ಒಂದು ಕೆಲಸಗಳು ಮಾಡುವಂಥ ನಿಟ್ಟಿನಲ್ಲಿ ಇರ್ತಾರೆ. ಬಟ್ ನಾವು ಮಾನ್ಯ ನಮ್ಮ ಸಂಸದರಿಗೂ ಕರೆದು ಅದನ್ನು ಅವ್ರ ಜೊತೆ ನಾವು ಚರ್ಚೆ ಮಾಡಿದ್ವಿ. ಯಾಕಂದರೆ ಆ ಡಿಪಾರ್ಟ್ಮೆಂಟ್ನವರು ನಮ್ಮ ಮಹಾನಗರ ಪಾಲಿಕೆಯ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವ್ರು ಮಾಡುವುದನ್ನಾಗ ನಾವು ನಮ್ಮ ಸಾರ್ವಜನಿಕರಾಗಲಿ ಮಹಾನಗರ ಪಾಲಿಕೆದವರಾಗಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಅದನ್ನ ಏನಾದ್ರು ಒಂದು ಅಂತ್ಯವನ್ನು ಹಾಡೋಣ ಅಂತಂತ ಹೇಳಿ, ಯಾಕಂದರೆ ಗರ್ಡಲ್ಸನ್ನು ಹಾಕುವವರೆಗೂ ನಮ್ಗೆ ಸ್ವಲ್ಪ ತೊಂದರೆ ಇದೆ. ಗರ್ಡಲ್ಸ್ ಒಂದು ಸಾರಿ ನಮ್ದು ಇಲ್ಲಿ ಫಿಕ್ಸ್ ಆದಮೇಲೆ, ಈಗ ಸದ್ಯ ಇಲ್ಲಿ ಬಂದಾವೆ, ಈಗ ಚನ್ನಮ್ಮ ಸರ್ಕಲಿಗೆ, ಅಲ್ಲಿಂದ ನಮ್ಮದು ರೈಲ್ವೆ ಸ್ಟೇಷನಿಗೆ ಹಾಕ್ತಾರೆ. ಅದು ಗರ್ಡಲ್ಸನ್ನು ಫಿಕ್ಸ್ ಆದ ತಕ್ಷಣ ನಾವು ಇಮಿಡಿಯೇಟ್ ಕೆಳಗನ್ನು ಟಾರ್ ರೋಡ್ ಮಾಡಬೇಕು. ಅದು ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀವಿ ನಾವು. ಇಲ್ಲ ಅಂದರೆ ಏನಾಗ್ತಾ ಇದೆ, ನಾವು ಅರ್ಧ ಮಾಡಿಬಿಟ್ರೆ ಅದು ಯಾವುದಕ್ಕೂ ಒಂದು ಅಂತ್ಯ ಆಗೋದಿಲ್ಲ. ಯಾಕಂದರೆ ನಾವು ಈಗ ಅಲ್ಲಿ ನಮ್ಮ ಹೊಸೂರು ಸರ್ಕಲ್ದಿಂದ ಇಲ್ಲಿ ನಾವು ಚನ್ನಮ್ಮ ಸರ್ಕಲ್ವರೆಗೂ ಮಾಡ್ಬೇಕು ಅಂದ್ಕೊಂಡು, ಬಟ್ ಅದನ್ನೇ ಕಂಟಿನ್ಯೂಷನ್ ಮಾಡಬೇಕಂತ ಇಟ್ಕೊಂಡಿದ್ದೀವಿ ನಾವು. ಹಂಗಾಗಿ ಅದನ್ನ ಎಸ್ಟಿಮೇಷನ್ ಮಾಡ್ಲಿಕ್ಕೆ ಹೇಳಿದ್ದೀನಿ.
ಅಂದರೆ ಸಾಕಷ್ಟು ನಾವು ನೀರು ಹೊಡೆದ್ವಿ, 3 ಬಿಟ್ಟು 4 ಸಾರಿ ನೀರು ಹೊಡೆದ್ರು ಅದೇನು ಉಪಯೋಗ ಆಗ್ತಾಯಿಲ್ಲ. ಮತ್ತು ಮೊನ್ನೆ ನಾವು ಧೂಳು ಮುಕ್ತ ನಗರದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಬಂದಿಲ್ಲ, ಹಾಗಾಗಿ ಅದು ನಮಗೂ ಬೇಜಾರಾಗಿದೆ ಬಂದಿಲ್ಲ ಅಂತೇಳಿ. ಹಂಗಾಗಿ ಈಗ ನಾವು ಆದಷ್ಟು ಏನಾರು ಅದಕ್ಕೆ ಒಂದು ಅಂತ್ಯವನ್ನು ಹಾಡೋಣ. ಎಷ್ಟು ದಿನ ಆಗುತ್ತೆ? ಆಯ್ತು, ನೋಡೋಣ. ಈ ಒಂದು 15-20 ದಿನದಲ್ಲಿ ಅದರದ್ದು ಏನಾದ್ರು ಒಂದು ಎಸ್ಟಿಮೇಷನ್ ಬಂದ ಮೇಲೆ ಕೆಲಸವನ್ನು ಸ್ಟಾರ್ಟ್ ಮಾಡೋ ಕೆಲಸವನ್ನು ಹುಬ್ಬಳ್ಳಿ ನಗರದಲ್ಲಿ ಏನು ಈಗ ಸುಮಾರು 6ರಿಂದ 7 ವರ್ಷಗಳ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಕೆಲಸ ಕಾಮಗಾರಿ ಮಾಡ್ತಿದ್ದಾರೆ. ಇವತ್ತು ಮೇಲ್ಸೇತುವೆ ಕಾರ್ಮಿಕರು, ತೆಗ್ಗುಗುಂಡಿಗಳಿರ್ಬೋದು, ಇವತ್ತು ಧೂಳು ಮುಕ್ತ ಆಗಿರ್ಬೋದು. ಹುಬ್ಬಳ್ಳಿ ನಗರದಲ್ಲಿ 11ರಿಂದ 12 ಲಕ್ಷ ಜನಸಂಖ್ಯೆ ವ್ಯಾಪಾರ ವಹಿವಾಟಕ್ಕೆ ಬರ್ತಾ ಇರುವಂಥ ಜನ, ಇವತ್ತು ಆ ಜನ ಹೆದರಿ ಹುಬ್ಬಳ್ಳಿ ನಗರಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದರೆ ಇವತ್ತು ಹುಬ್ಬಳ್ಳಿ ನಗರದಲ್ಲಿ 17,000 ರಿಕ್ಷಾಗಳಿದ್ದಾವೆ. ರಸ್ತೆಗಳ ಮಧ್ಯೆ ಓಡಾಡಬೇಕಂದ್ರೆ ಮಾಸ್ಕ್ ಹಾಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ. ಮಾಸ್ಕ್ ಹಾಕೊಂಡು ಓಡಾಡಲಿಕ್ಕಂದ್ರೆ ಕೆಮ್ಮು, ದಮ್ಮು, ಕಫ ಬಂದು ಹಾಸ್ಪಿಟ್ಲಿಗೆ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇವತ್ತು ಪೊಲೀಸ್ ಇಲಾಖೆ, ಟ್ರಾಫಿಕ್ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇವತ್ತು ಎಲ್ಲಿ ಬೇಕಂದ್ರೆ ಇವತ್ತು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ಮನೆಯಿಂದ ವೈಟ್ ಹಾಕಿ ಶರ್ಟ್ ಹಾಕೊಂಡು ಬರಬೇಕಂದ್ರೆ ಅವ್ರು ಹೊಳ್ಳಿ ಮನೆಗೆ ಹೋದ್ರಂದ್ರೆ ನಮ್ಮ ಮನೆಯವ್ರು ಹೌದಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಾನು ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು, ಜಿಲ್ಲಾಡಳಿತ, ಸಂಬಂಧಪಟ್ಟ ಇಲಾಖೆ ಇದರ ತಕ್ಷಣ ಈ ಕಾಮಗಾರಿ, ಈ ಮೇಲೆ ಸೇತುವೆ ಕಾಮಗಾರಿ ಅಂತ ಯಾವತ್ತು ಹುಬ್ಬಳ್ಳಿಗೆ ಬಂತು ಅವಾಗಿಂದ ಈ ಧೂಳನ್ನು ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಸಾರ್ವಜನಿಕವಾಗಿ ಧೂಳ ಮುಕ್ತ ಹುಬ್ಬಳ್ಳಿ ಯಾವಾಗ ಆಗ್ತಾ ಇದೆ, ಯಾವತ್ತು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀವಿ, ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೀವಿ. ಇದನ್ನು ಬರೀ ಗಮನಿಸೋದಾಗಿದೆ. ಧೂಳು ಮುಕ್ತ ಹುಬ್ಬಳ್ಳಿ ಆಗೋದು ಯಾವಾಗ? ಇವತ್ತು ನಾನು ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡ್ತೇನೆ. ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ಯಾಕಂದರೆ ಇವತ್ತು ಟ್ರಾಫಿಕ್ನಲ್ಲಿ ಪೊಲೀಸ್ ಅಧಿಕಾರಿಗಳು ದಿನನಿತ್ಯ ಕೆಲಸ ಮಾಡುವಂಥ ಟ್ರಾಫಿಕ್ನಲ್ಲಿ ಗಾಡಿಗಳು ದಾಟಿಸೋದೇ ರಗಡಾಗಿರ್ತೈತಿ. ಅದರಲ್ಲಿ ಧೂಳು ತಿಂದು ಅವರು ಆರೋಗ್ಯ ಹದಗೆಡ್ತಿರ್ತದೆ. ತಕ್ಷಣ ಪೊಲೀಸ್ ಆಯುಕ್ತರು ತಮ್ಮ ಆಟೋ ರಿಕ್ಷಾ ಚಾಲಕರನ್ನ, ಪೊಲೀಸ್ ಇಲಾಖೆದವ್ರನ್ನ ಈಗ ಆರೋಗ್ಯ ತಪಾಸಣಾ ಶಿಬಿರ ಮಾಡಬೇಕು. ಯಾಕಂದರೆ ಈ ಪರಿಸ್ಥಿತಿ ಭಾಳ ಹದಗೆಡ್ತಾ ಇದೆ. ಇಲ್ಲಾದಂದರೆ ಸಂಬಂಧಪಟ್ಟ ಇಲಾಖೆಗಳು ಚರ್ಚೆ ಮಾಡಿ ಈ ಧೂಳು ಮುಕ್ತ ಹುಬ್ಬಳ್ಳಿ ಮಾಡಬೇಕು. ಯಾಕಂದರೆ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು, ಆಟೋ ರಿಕ್ಷಾ ಚಾಲಕರು, ಟ್ರಾಫಿಕ್ ಪೊಲೀಸರು, ಹಲವಾರು ಜನ, ಇವತ್ತು ಅನೇಕ ಜನ ರಸ್ತೆ ಮೇಲೆ ಕುತ್ಕೊಂಡು ಕೆಲಸ ಮಾಡುವಂಥ ಜನರನ್ನ ಆರೋಗ್ಯ ಹದಗೆಡ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಿದ್ದಾವೆ. ತಕ್ಷಣ ಇದನ್ನು ಗಮನಿಸಿ ಸಂಬಂಧಪಟ್ಟ ಇಲಾಖೆ ತಕ್ಷಣ ಈ ಧೂಳು ಮುಕ್ತ ಹುಬ್ಬಳ್ಳಿ ಮಾಡಬೇಕು. ಇಲ್ಲಾಂದ್ರೆ ಮುಂದೆ ಬರುವಂತಂದ್ರೆ ಸಾರ್ವಜನಿಕವಾಗಿ ಹೋರಾಟ ಕೇಳಬೇಕು, ಮಾಧ್ಯಮಕ್ಕೆ ವಿನಂತಿ ಮಾಡ್ತೀನಿ. शेखर मठपति। अभी के लिए बस इतना ही। देश और दुनिया की खबरों से जुड़े रहने के लिए देखते रहें पल्स 24 न्यूज़। तब तक के नमस्कार।